ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ತಂಗಿ 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 ಅಂತ ನನ್ಗೆ ಹೇಳೋದಂತೆ, ನಾನು ಅಯ್ಯೋ ಅಕ್ಕ 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 ಅಂತ ಹೇಳೋದಂತೆ. ನೀನೆಲ್ಲಾ ಮರ್ತೋಗೋದಂತೆ, ನಾನು ಹಿಂಗೆ ನೆಮ್ಸಕ್ ಟ್ರೈ ಮಾಡೋದಂತೆ. ಟ್ರೈ ಮಾಡೋದಷ್ಟೇ ಅಲ್ಲ ಅತ್ತೆ, ಕಟ್ಕೊಂಡಿದ್ ಗಂಡನ್ನ ಬಿಟ್ಕೊಳಕ್ಕೂ ರೆಡಿ ಆಗಿದ್ರಲ್ಲ ಇಂಥ ಪಾಪಿಗೋಸ್ಕರ. ದುರ್ಗಾ, ಲೀಲಾ, ಇದು ಒಳ್ಳೇದಲ್ಲ. ಅನ್ಯಾಯವಾಗಿ ಒಳ್ಳೆಯವ್ರ ಮನ್ಸು ನೋಯಿಸ್ಬೇಡ್ರಿ, ನಿಮ್ಗೆ ಒಳ್ಳೇದಾಗಲ್ಲ. ಬಾಬಾ, ಎಂತ ಮಾತು, ಒಳ್ಳೆ ಮನ್ಸ? ಏಯ್, ಇದು ದೇವಸ್ಥಾನ ಕಣೆ. ನಾನ್ ರಾಂಗ್ ಆಗಿ ಟೆಂಪರ್ ಕಳ್ಕೊತೀನಿ ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇಲ್ಲಿ ನ್ಯಾಯ, ನೀತಿ, ನಂಬಿಕೆ ಅದಕ್ಕಷ್ಟೇ ಬೆಲೆ ಅಂತ ಹೇಳ್ದ್ಯಲ್ಲ, ನೀನೇ ಹೇಳಿದ್ದು. ಆಗ್ಲೇ ಮರ್ತೋಗ್ಬಿಟ್ಯಾ? ಲೀಲಾ, ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು. ಈ ರೀತಿ ಒಳ್ಳೆ ಮನ್ಸಿರೋರ್ ಮೇಲೆ ಅಪವಾದ ಹೊರಿಸೋದು ನಿನ್ಗೊಳ್ಳೇದಲ್ಲ. ನಿನ್ನ ಹತ್ರ ಏನ್ ಸಾಕ್ಷಿ ಇದೆ ಅಂತ ಹೀಗೆಲ್ಲ ಹೇಳ್ತಿದ್ಯಾ? ಹಾ, ನಾನು ಅಂತರ ಅಲ್ವಂತೆ, ಪ್ರಾರ್ಥನಾ ಅಂತೆ. ಫಸ್ಟ್ ಆಫ್ ಆಲ್, ಆ ಪ್ರಾರ್ಥನಾ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನನ್ ಗಂಡ, ಮನೆ, ಸಂಸಾರ ಎಲ್ಲ ಬಿಟ್ಟು ಇಷ್ಟು ವರ್ಷ ನಾನು ಎಲ್ಲಿದ್ದೆ, ಹೇಗಿದ್ದೆ, ಏನ್ ಮಾಡ್ತಿದ್ದೆ ಅಂತಾನೆ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ ಒಳ್ಳೆತನನ ಮೆಚ್ಚಿ ದೇವರು ಮತ್ತೆ ನನ್ನ ಗಂಡನ ಜೊತೆ ಸಂಸಾರ ಮಾಡೋ ಹಾಗೆ ಮಾಡಿದಾನೆ. ಮತ್ತೆ ನಾನು ಗೂಡಿಗೆ ವಾಪಸ್ ಬಂದಿದ್ದೀನಿ. ಕಳ್ಕೊಂಡಿರೋ ಪ್ರೀತಿ, ಮನೆ, ಸಂಸಾರ ಎಲ್ಲ ಸಿಕ್ತು ಅನ್ಕೊಂಡು ಹೇಗೋ ನೆಮ್ಮದಿಯಾಗಿದ್ದೆ. ಅಂಥದ್ರಲ್ಲಿ ಈಗ ಈ ರೀತಿ ಆರೋಪ ಮಾಡ್ತಿದ್ಯಲ್ಲ, ನಾನು ನಿಮ್ಗೇನ್ ಮಾಡಿದೀನಿ? ನನ್ಗೆ ಯಾಕೆ ಈ ರೀತಿ ಸಿಕ್ಕಾಕ್ಸ್ತಿದ್ದೀರಾ? ಅತ್ತೆ, ಆಕ್ಟಿಂಗ್ ಅಲ್ಲಿ ನಿಮ್ನ ಯಾರು ಮಿರ್ಸಕ್ಕಾಗಲ್ಲ ಅಂತ ಅನ್ಕೊಂಡೆ. ಆದ್ರೆ ಈ ಪಾಪಿ ಪ್ರಾರ್ಥನಾ ಆಕ್ಟಿಂಗ್ ಮುಂದೆ ನೀವ್ಯಾಕೋ ಡಲ್ ಆಗ್ಬಿಟ್ರಿ ಅತ್ತೆ. ನೋ ವೇ ದುರ್ಗಾ, ಚಾನ್ಸೇ ಇಲ್ಲ. ಇವಳು ಬಂಡವಾಳ ಎಲ್ಲ ಗೊತ್ತಿದ್ರು ಅಕ್ಕ ಅಕ್ಕ ನನ್ನ ಪ್ರೀತಿ ಅಕ್ಕ ಅಂತೆಲ್ಲ ಇವಳು ಸುತ್ತಿದ್ನಲ್ಲ, ಅದು ಪರ್ಫಾರ್ಮೆನ್ಸ್ ಅಂದ್ರೆ, ಅದು ಆಕ್ಟಿಂಗ್ ಅಂದ್ರೆ ಅಲ್ವಾ ಪ್ರಾರ್ಥನಾ? ಬಾಯ್ ಮುಚ್ಕೊಂಡು ಇರೋ ನಿಜನ ಒಪ್ಕೋ, ಇಲ್ಲ ಅಂದ್ರೆ ವಿಷಯನ ತುಂಬಾ ಕೆಟ್ಟದಾಗ ಎಂಡ್ ಮಾಡ್ತೀನಿ ನಾನು. ಇಲ್ಲ, ನೀನ್ ನಿಮ್ಮ ಅಕ್ಕನ ಇಷ್ಟೊಂದು ದ್ವೇಷಸ್ತ್ಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಏನ್ ಮಾಡಿದೀನಮ್ಮ ನಿನ್ಗೆ? ಏನು ಅಕ್ಕನ? ಯಾವಳೆ ಅಕ್ಕ? ನೀನು ವಿಷಕನ್ನೆ, ಬಾಯ್ ಬಿಟ್ರೆ ಬರೀ ಕಾರ್ಕೋಟಕ ವಿಷ. ನಿನ್ ಕಣ್ಣೀರ್ಗೂ ನಿನ್ ಮಾತಿಗೂ ಮರಳಾದ್ರೆ ಅವ್ರ ಜನ್ಮ ನಾಶ ಆಗೋವರೆಗೂ ನೀನ್ ಬಿಡಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಎಲ್ಲ ತಪ್ಪನ್ನು ತನ್ ಮೇಲೆ ಹಾಕೊಂಡು ಜೈಲ್ಗೆ ಹೋಗಿದ್ದಾರೆ ಕಿಶೋರ್. ನೀನ್ ಮಾಡಿರೋ ಒಂದೊಂದ್ ಕೆಲ್ಸನು ಚಾಚು ತಪ್ಪದೆ ಹೇಳ್ತೀವಿ, ಅದು ನಿನ್ ಬಾಯಿಂದ ನೀನೇ ಹೇಳ್ಬೇಕು. ಚಿತ್ರ ಬಿಡಿಸಿದವರು ಆರ್ಟ್ ಬೈ ಅಂತ ಬರ್ಕೋತಾರಲ್ಲ, ಆತರ ನೀನ್ ಮಾಡಿರೋ ಗನಂದಾರಿ ಕೆಲ್ಸನ ನಿನ್ ಬಾಯಲ್ಲೇ ಹೋದ್ರು. ನೀವೇನೇ ಹೇಳಿದ್ರು ನೀವು ಮಾಡ್ತಾ ಇರೋ ಆರೋಪನ ನಾನು ಒಪ್ಪಲ್ಲ. ನನ್ನ ಜೊತೆಲಿ ನನ್ ಗಂಡ ಇಲ್ಲ ಅಂತ ಈ ರೀತಿ ಎಲ್ಲ ನನ್ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ? ಅಭಿ ನನ್ ಜೊತೆ ಇದ್ದಿದ್ರೆ ನಿಮ್ ಗತಿ ಏನಾಗ್ತಿತ್ತು ಅಂತ ಗೊತ್ತಾ? ನಾನ್ ನಿಮ್ಮಿಬ್ರನ್ನ ಸುಮ್ನೆ ಬಿಡಲ್ಲ. ನಿಜ ಹೇಳಿ ಅಂದ್ರೆ ಕತೆ ಹೊಡಿತಿದ್ಯಾ? ನಿಜ ಹೇಳ್ತೀಯೋ ಇಲ್ವೋ? ನಾನ್ ಹೇಳ್ತಿರೋದೇ ನಿಜ. ಲೀಲಾ, ನಾನು ಲೀಲಾನೆ, ಆದ್ರೆ ನೀನು ಅಂತ್ರ ಅಲ್ಲ, ಪ್ರಾರ್ಥನಾ. ಮೇಡಮ್ಗೆ ಇದುವರೆಗೂ ಏಟೇ ಬಿದ್ದಿಲ್ಲ ಅನ್ಸುತ್ತೆ ಅತ್ತೆ, ಅದಕ್ಕೆ ಶಾಕ್ ಇಂದ ನೋಡ್ತಿದ್ದಾರೆ. ಆ ಶಾಕ್ ಇಂದ ನಾನು ಹೊರ ಕರ್ಕೊಂಡ್ ಬರ್ತೀನಿ. ನಿಜ ಬೊಗಳ್ತೀಯಾ ಅಥವಾ ಇನ್ನೊಂದ್ ಕೊಡ್ಲಾ? ಪ್ರಾರ್ಥನಾ,
ನೀನ್ ಹೇಳಕ್ ತಡ ಮಾಡ್ದಷ್ಟು ಏಟ್ಗಳು ಬೀಳ್ತಾ ಇರುತ್ತೆ. ದೇವಸ್ಥಾನ ಕರ್ಕೊಂಬಂದು ಹೊಡೆಯೋದ್ ತಪ್ಪು, ಆದ್ರೆ ನಿನ್ನಂತ ಪಾಪಿಗೆ ಶಿಕ್ಷೆ ಆಗ್ಲೇಬೇಕು. ಇವಾಗ ಹೇಳ್ತೀಯೋ ಇಲ್ವೋ? ನನ್ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿದ್ದೀರಾ? ನೀವಿಬ್ರು ಹೆಣ್ಣಾಗಿ ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಇಲ್ಲಿರೋ ಜನಗಳನ್ನೆಲ್ಲ ಸೇರಿಸ್ತೀನಿ, ಆಗಿದೆ ನಿಮ್ಗೆ. ದಯವಿಟ್ಟು ಈ ಕೆಲ್ಸನ ನನಗ್ ಮಾಡೋಕೆ ಅವಕಾಶ ಮಾಡ್ಕೊಡ್ತೀಯ ಪ್ರಾರ್ಥನಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಯಾಕಂದ್ರೆ ಈ ದೇವಸ್ಥಾನ ಕಟ್ಸಿರೋದು ಎಜೆ. ಅಂದ್ರೆ ಅಭಿರಾಮ್ ಜೈಶಂಕರ್. ಈ ದೇವಸ್ಥಾನದಲ್ಲಿ ಯಾರನ್ನಾದ್ರೂ ಕೇಳು, ಅವ್ರನ್ನ ದೇವ್ರಿಗೆ ಹೋಲಿಸ್ತಾರೆ. ಅಂತವ್ರ ಲೈಫಿಗೆ ಬಂದು ಅವ್ರ ಲೈಫ್ನ ಉಲ್ಟಾ ಮಾಡಿ ಅವ್ರ ಮಗನ ಜೈಲಿಗೆ ಕಳ್ಸಿ ಅವ್ರ ಹೆಂಡತಿ ಜಾಗಕ್ಕೆ ಫೇಕ್ ಆಗಿ ಬಂದು ನಿಂತಿದ್ಯಲ್ಲ. ಜನ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕೇಳಲ್ಲ, ಮೊದ್ಲು ನಿನಗ್ ಶಿಕ್ಷೆ ಕೊಡ್ತಾರೆ, ಆಮೇಲೆ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕೇಳ್ತಾರೆ. ಆದ್ರೆ ಅವ್ರ ಏಟ್ಗೆ ಪ್ರಶ್ನೆ ಮಾತ್ರ ಉಳ್ದಿರತ್ತೆ, ಉತ್ತರ ಕೊಡೋದಿಕ್ಕೆ ನೀನೇ ಉಳ್ದಿರಲ್ಲ. ದುರ್ಗಾ ನೋಡಿದ್ಯಾ, ಮೇಡಮ್ ಅವರು ಉಗುಳ್ ನುಂಗ್ತಾ ಇದಾರೆ ಅಂದ್ರೆ ಭಯ ಆಗ್ತಿದೆ ಅಂತ ಅರ್ಥ. ಈ ಭಯ ನಿಂಗ್ ಮುಂಚೆನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ನೀನ್ ಏನೇನ್ ಅನ್ಯಾಯ ಮಾಡಿದ್ಯೋ ಅದೆಲ್ಲ ಹೇಳು. ನಿನ್ ತಪ್ಪಿಗೆ ಏನ್ ಶಿಕ್ಷೆ ಆಗ್ಬೇಕೋ ಅದಾಗೆ ಆಗತ್ತೆ. ಆಮೇಲೆ ನಿನ್ ದಾರಿ ನಿನ್ಗೆ, ನಮ್ ದಾರಿ ನಮ್ಗೆ ಇಲ್ಲ ಅಂತ ಇಟ್ಕೊಳ್ಳೋದೇನಮ್ಮ, ಮಗು ತರ ಹೇಳ್ತೀವಿ, ಕೇಳಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಜನನ್ ಕರ್ಸ್ಬಿಡೋಣ, ಏನಂತ್ಯ? ಸರ್, ಮೇಡಮ್, ಒಂದ್ ನಿಮಿಷ ನಾನು ಒಪ್ಕೋತೀನಿ. ವೆರಿ ಗುಡ್. ದುರ್ಗಾ, ಅಫ್ಕೋರ್ಸ್ ರೆಡಿ ಅತ್ತೆ. ಮೊಬೈಲ್ ಯಾಕೆ? 4K ಕ್ವಾಲಿಟಿಯಲ್ಲಿ ನೀನ್ ಮಾಡೋ ರೀಲ್ಸ್ ನ ರೆಕಾರ್ಡ್ ಮಾಡಕ್ಕೆ. ಬಾಯಿ ಮುಚ್ಕೊಂಡು ನಿಜ ಹೇಳಿದ್ರೆ ಸರಿ. ದುರ್ಗಾ, ಇವಳು ಮಾತಾಡೋ ಪ್ರತಿ ಒಂದ್ ಮಾತು ರೆಕಾರ್ಡ್ ಆಗ್ಬೇಕು, ಎಲ್ಲ ಡೀಟೇಲ್ ಆಗಿ ರೆಕಾರ್ಡ್ ಆಗ್ಬೇಕು. ಲೀಲಾ ಪ್ಲೀಸ್, ನನ್ ಮಾತು ಕೇಳು. ಸರ್, ಮೇಡಮ್, ಬೇಡ ಹೇಳ್ತೀನಿ. ನಾನು ಇಲ್ಲಿವರೆಗೂ ಏನೇನ್ ಮಾಡಿದ್ದೀನಿ ಅದನ್ನೆಲ್ಲ ಹೇಳ್ತೀನಿ. ನನ್ನ ನಿಜವಾದ ಹೆಸರು ಅಂತರ ಅಲ್ಲ, ಪ್ರಾರ್ಥನಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.